ಇನ್ನು ರಾಜಣ್ಣ ಅವರು KN ರಾಜಣ್ಣ ಅವರು ಹೆಚ್ಚುವರಿ DCM ಬೇಡಿಕೆಯನ್ನು ಮತ್ತೆ ಮತ್ತೆ ಇಡ್ತಾ ಇದ್ದಾರೆ. ಅದಕ್ಕೆ ಇವತ್ತು DK ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡೋದು ಬೇಡ, ಹೋಗಿ ಡೈರೆಕ್ಟ್ ಆಗಿ ಹೈಕಮಾಂಡ್ ಹತ್ರ ಮಾತಾಡಿ, ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದನ್ನು ಎಲ್ಲರೂ ಕೂಡ ಒಪ್ಪೋಣ ಅಂತ ಎಲ್ಲವೂ ಅಲ್ಟಿಮೇಟ್ಲಿ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ. ಆದರೆ ದಯವಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅನ್ನೋದು DK ಶಿವಕುಮಾರ್ ಅವರ ಆಗ್ರಹ. ಡಿಸಿಎಂ ಅಂತ ಎಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಎಲ್ಲ ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡಲ್ಲಿ ಮಾತಾಡಿಕೊಂಡು ಅವರೆಲ್ಲ ಪರಿಹಾರ ತೊಗೊಂಡು ಬರಲಿ. ಏನೇನು ಬೇಕು ಪರಿಹಾರ ಯಾರು ಬೇಕಾದ್ರೂ ತೊಗೊಳ್ಳಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡೋಕ್ಕೆ ಹೋಗುದು. ಯಾರು ಏನು ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರಲಿ, ಯಾರು ಬೇಡ ಅಂತಂದರೆ. ಅದಕ್ಕೆಲ್ಲ ಇದು ಪ್ರೆಸ್ ಅಲ್ಲ, ಪೇಪರ್. ನೀವು TV ಅವರು ಪೇಪರ್ ಅವರು ಇದಕ್ಕೆ ಪರಿಹಾರ ಕೊಡೋದಿಲ್ಲ, ನೀವು ಪ್ರಚಾರ ಕೊಡ್ತೀರಷ್ಟೇ. ಸುಮಾರು ಡಿಸಿಎಂ ಇದಕ್ಕೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ DK ಶಿವಕುಮಾರ್ ಮಾತನಾಡಿದ್ದಾರೆ. ಪೇಪರ್ ಮುಂದೆ ಮೀಡಿಯಾ ಮುಂದೆ ಮಾತಾಡೋದಲ್ಲ, ಹೈಕಮಾಂಡ್ ಹತ್ರ ಹೋಗಿ ಚರ್ಚೆ ಮಾಡ್ಕೊಂಡು ಬನ್ನಿ. ನೀವು ಅಲ್ಲಿ ಮಾತಾಡೋದಕ್ಕೆ ಧೈರ್ಯ ಇಲ್ಲದೆ ಇದ್ದವ್ರು ಇಲ್ಲಿ ಮಾತನಾಡ್ತಾರೆ ಅಂತ ಇವ್ರು ಹೇಳೋದು.